ನಾವು ಹೋಗ್ತಾ ಇರೋದು ಕಾಶ್ಮೀರಿಗೆ. ಸೊ ಕಾಶ್ಮೀರಿಗೆ ಹೋಗಬೇಕು ಅಂದರೆ ಫ್ಲೈಟಲ್ಲಿ ಹೋಗಬೇಕು. ಸೊ ಹಾಗಾಗಿ ಬ್ಯಾಂಗ್ಳೂರು ಟು ಡೈರೆಕ್ಟು ಶ್ರೀನಗರಕ್ಕೆ ಹೋದ್ವಿ. ಶ್ರೀನಗರದಲ್ಲಿ ಹೋಗಬೇಕಂದ್ರೆ ಫ್ಲೈಟಲ್ಲಿ ಹೋದ್ವಿ. ಸೊ ಫ್ಲೈಟ್ ಜರ್ನಿ ಮಾತ್ರ ಎಕ್ಸ್ಟ್ರಾಡಿನರಿ. ಮತ್ತು ಕೆಲವೊಂದು ಟೈಮು ಮೌಸಮ್ ಖರಾಬ್ ಅಂತ ಹೇಳ್ತಿದ್ರು, ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಆದರೂ ಕೂಡ ಆ ಜರ್ನಿ ತುಂಬ ವಂಡರ್ಫುಲ್ ಆಗಿತ್ತು. ಆಮೇಲೆ ಆ ಮೋಡಗಳ ಮಧ್ಯೆ ಆವರಿಸ್ಕೊಂಡಿರ್ತಕ್ಕಂತಹದ್ದು ನೆಕ್ಸ್ಟು ಕಾಶ್ಮೀರಲ್ಲಿ ಕೇಬಲ್ ಕಾರ್ಗೆ ಅಂತ ಕರ್ಕೊಂಡು ಹೋದರು. ಅಲ್ಲಿ ಕೇಬಲ್ ಕಾರ್ ಸ್ಪೆಷಾಲಿಟಿ ಏನಂದರೆ ಸ್ನೋ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ, ಸೊ ಪೀಕಲ್ಲಿ ತುಂಬ ಹೈಟ್ ಇರುತ್ತಲ್ವ, ಸೊ ಅದನ್ನು ನಾವು ನೋಡಬೇಕು ಅಂತ ಹೇಳಿಬಿಟ್ಟು ಕೇಬಲ್ ಕಾರ್ ಅನ್ನೋದನ್ನು ಮಾಡಿರ್ತೀವಿ. ಸೊ ನಾವು ಅದರಲ್ಲಿ ಹೋದ್ವಿ, ಚೆನ್ನಾಗಿತ್ತು. ಹೇಗೆ ಅನಿಸ್ತಿದೆ ಗುಲ್ಮಾರ್ಗ್? ಸೂಪರ್. ನಾನು ಸೂಪರ್, ಗುಲ್ಮಾರ್ಗ್ ಸೂಪರ್. ನನಗೆ ಗುಲ್ಮಾರ್ಗ್ ಇದೆ. ಹಾಗೆ ತರಲೆ ಮಾಡ್ಕೊಂತ ಗುಲ್ಮಾರ್ಗಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಲಿಲ್ಲ. ನೆಕ್ಸ್ಟು ಕಾಶ್ಮೀರಿ ಗಾರ್ಡನ್ ಅಂತ ಹೇಳಿಬಿಟ್ಟು ಅಲ್ಲಿ ಕರ್ಕೊಂಡು ಹೋದರು. ಗುಲಾಬಿ ಹೂ ಮತ್ತು ಸಖತ್ತಾಗಿ ಕ್ಯೂಟಾಗಿತ್ತು. ಗುಲಾಬಿ ಹೂ ಚೆನ್ನಾಗಿತ್ತು ಅಥವಾ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೆ ನನಗಂತೂ ಗೊತ್ತಾಗಲಿಲ್ಲ. ಸೊ ಟೋಟಲಿ ಆಸಮ್. ನಾನು ಮತ್ತು ನಮ್ಮ ಮನೆಯವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಫೋಟೋಸ್ ತಗೊಂಡ್ವಿ, ಆಮೇಲೆ ಅದಕ್ಕೆ ತಕ್ಕಂಗೆ ಡ್ಯಾನ್ಸ್ ಕೂಡ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸ್ನೋ ಕರಗಿ ನೀರಾಗಿ ಹೇಗೆ ಹೋಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಸ್ನೋ ತುಂಬ ಚೆನ್ನಾಗಿದೆ ಅಂತ ನಾವು ಅನ್ಕೋಬೇಕು. ಎಲ್ಲರೂ ಇಲ್ಲಿ ನೋಡಿ ರಘು ಹೇಗೆ ಮಲ್ಕೊಂಡಿದ್ದಾನೆ ಅಂತ. ತುಂಬ ಟೈಮ್ ಪಾಸ್ ಆಗ್ತದೆ. 1 ಅವರ್. ಹಾಯ್ ಫ್ರೆಂಡ್ಸ್. ನೋಡಿ ಶಿಖರ ರೈಡ್ ಅಂತ ಹೇಳಿದ್ನಲ್ಲ, ಸೊ ಇದೆ ಶಿಖರ ರೈಡು. ತುಂಬ ಚೆನ್ನಾಗಿತ್ತು. 1 ಅವರ್ ಟೈಮ್ ಕೊಟ್ಟಿದ್ರು. ನೇಚರ್ ಮಧ್ಯ ಆಮೇಲೆ ನೀರಿನ ಮಧ್ಯ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ಲಾಸ್ಟಲ್ಲಿ ಬೋಟ್ ಹೌಸ್ಗೆ ಕರ್ಕೊಂಡು ಹೋದರು. ಸೊ ನಾವಲ್ಲಿ ಇದ್ದಿದ್ದ ಜಾಗ ಇದು, ನಮಗೆ ಅಂತಲೇ ಸಪ್ರೇಟ್ ಬೋಟ್ ಹೌಸ್ ಕೊಟ್ಟಿದ್ದರು. ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ವೆದರು, ಆ ನೀರು ಮಧ್ಯೆ ಬೋಟ್ ಹೌಸು. ಸೋ ಕ್ಯೂಟ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಶ್ಮೀರ್ ಜರ್ನಿನ ನಮ್ಮ ಲೈಫಲ್ಲೇ ಆಗಿರ್ತಕ್ಕಂಥ ದಿನ ಅದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಶಿಖರ ರೈಡ್ ಅಂತ ಇತ್ತು, ನಾನು ಅದು ಹೋಯ್ತು ನೋಡಿ, ಅದು ಶಿಖರ ರೈಡು. ಆಮೇಲೆ ಇದು ದಿಸ್ ಇಂಟೀರಿಯಲ್ಸ್ ಏನಂದರೆ ಬೋಟ್ ಹೌಸ್ ಮತ್ತು ಒಳಗಡೆ ಹೀಗಿರುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ನೀವು ಕೂಡ ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಆಗ್ರಾ ಮತ್ತು ದಿಲ್ಲಿಗೆ ಹೋದ್ವಿ. ಆಗ್ರಾ ಮತ್ತು ದಿಲ್ಲಿ ಎಕ್ಸ್ಟ್ರಾಡಿನರಿ, ಬಟ್ ತುಂಬ ಅಲ್ಲಿ ಬಿಸಿಲು ಇತ್ತು. ಸೊ ಹಾಗಾಗಿ ಅಷ್ಟೊಂದೇನು ಅನಿಸ್ಲಿಲ್ಲ. ಬಟ್ ನಾವು ಇಷ್ಟಪಟ್ಟಿರೋ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲೇನೋ ಒಂಥರ ಖುಷಿ ಅನಿಸುತ್ತೆ. ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕಾಗಿ ಹೋಗಿರ್ತೀವಲ್ಲ, ಸೊ ಎಂಜಾಯ್ ಮಾಡಲೇಬೇಕಾಗುತ್ತೆ. ಚೆನ್ನಾಗಿತ್ತು. ಆ ಬಿಸಿಲಲ್ಲೂ ಕೂಡ ಎಂಜಾಯ್ ಮಾಡಿದ್ವಿ. ಡೆಲ್ಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮತ್ತು ಆಮೇಲೆ ನನ್ನ ಫೇವ್ರೆಟ್ ಪ್ಲೇಸ್ ಬಂದು ತಾಜ್ ಮಹಲ್. ಅದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಆ ಡ್ರೀಮನ್ನು ಫುಲ್ಫಿಲ್ ಮಾಡಿರ್ತಕ್ಕಂತಹ ನನ್ನ ಗಂಡ ರಘು ಆದಂತಹ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಮೆಮೊರೀಸ್ ಅಂತ ಏನು ಹೇಳ್ತೀನೋ ಆ ಮೆಮೊರೀಸಲ್ಲಿ ಇದು ಕೂಡ ಒಂದು ಅಂತ ಹೇಳ್ತೀನಿ. ಫೈನಲ್ ಆಗಿ ತಾಜ್ ಮಹಲ್ ನೋಡ್ಕೊಂಡು ಹೋಗಬೇಕಲ್ಲ, ಸೊ ತಾಜ್ ಮಹಲ್ ನೋಡ್ಕೊಂಡು ಹೋಗಬೇಕಾದ್ರೆ ವೆಹಿಕಲ್ ಅಂತ ಕೊಟ್ಟಿದ್ರು ನಮಗೆ ಅಂತ ಸಪ್ರೇಟ್ ಕೊಟ್ಟಿರಲಿಲ್ಲ, ಅದು ಎಲ್ಲರ ಸೇವೆಗೋಸ್ಕರ ಇತ್ತು. ಸೊ ಹಾಗಾಗಿ ಅದರಲ್ಲಿ ಹೋದ್ವಿ. ಚೆನ್ನಾಗಿತ್ತು, ಗಾಳಿ ಬೆಳಕು, ಓಪನ್ ಸ್ಪೇಸ್ ಇತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಎಂಜಾಯು ಕೂಡ ಮಾಡಿದ್ವಿ. ಥ್ಯಾಂಕ್ ಯು.